ಇದು ಇಂಟ್ರೆಸ್ಟಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್ಮು 63ನೇ ವಿಡಿಯೋ. ಇದರಲ್ಲೇನು ಒಂದು ಕೋನ್ದು ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕು. ಕೋನ್ದು ಸರ್ಫೇಸ್ ಏರಿಯಾ ಅಂದರೆ ಒಂದು ಸ್ಲ್ಯಾಂಟ್ ಸರ್ಫೇಸ್ ಇರ್ತದೆ, ಇನ್ನೊಂದು ಮಾಮೂಲಿ ಫ್ಲ್ಯಾಟ್ ಸರ್ಫೇಸ್ ಇರ್ತದೆ. ಇದು ಫ್ಲ್ಯಾಟ್ ಸರ್ಫೇಸು, ಇದು ಸ್ಲ್ಯಾಂಟ್ ಸರ್ಫೇಸು ಇಲ್ಲಿರೋದು ರೌಂಡಕ್ಕೆ. ಈ ಫ್ಲ್ಯಾಟ್ ಸರ್ಫೇಸ್ದೇನಾಗಿರ್ತದೆ ಏರಿಯಾ ಸಿಂಪಲ್ ಎಕ್ಸಾಂಪಲಲ್ಲಿ ಮಾಡಬೇಕು. ಇವಾಗ ಫ್ಲ್ಯಾಟ್ ಸರ್ಫೇಸ್ದೇನಾಗಿರ್ತದೆ πr² ಅಂತ ಆಗಿರ್ತದೆ. ಅದೇ ಥರ ಈ ಸ್ಲ್ಯಾಂಟ್ ಆಗಿರೋ ಈ ಫೇಸ್ದು πr ಎಲ್ ಅಂತ ಇರ್ತದೆ. ಎಲ್ ಅಂದರೆ ಸ್ಲ್ಯಾಂಟ್ ಹೈಟು, ಇಲ್ಲಿಂದ ಇಲ್ಲಿ ತನಕ ಮಾಡಿದ್ರೆ ಅದು ಎಲ್ ಆಗಿರ್ತದೆ ಸ್ಲ್ಯಾಂಟ್ ಹೈಟು. ಮಾಮೂಲಿ ಇದು ರೇಡಿಯಸ್ಸು. ಆ ಥರ ಮಾಡಿದಾಗ ಇವಾಗ ಇದನ್ನು ಕಂಡುಹಿಡಿಬೇಕು ಎಷ್ಟು ಅಂತ. ಸರ್ಫೇಸ್ ಏರಿಯಾ ಆಫ್ ಕೋನು πr² ಪ್ಲಸ್ πr L. πr² ಅಂದರೆ ಬೇಸ್ ಏರಿಯಾ, πrL ಅಂದರೆ ಸ್ಲ್ಯಾಂಟ್ ಏರಿಯಾ. ಇವಾಗ ಇದು ಎಷ್ಟಾಯ್ತದ ಅಲ್ಲಿ ಹಾಕ್ಬೇಕು ಇದನ್ನು. ಇದು ಎರಡು ಇರೋದ್ರಿಂದ πr ಅನ್ನೋದನ್ನ ಕಾಮನ್ ತೆಗಿಬೋದು, r ಪ್ಲಸ್ L ಉಳಿತದೆ. ಇವಾಗ ಅದು π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 1 ಯೂನಿಟ್ಟು ಟೈಮ್ಸ್ ಆಫ್ ಬ್ರ್ಯಾಕೆಟಲ್ಲಿ r ಪ್ಲಸ್ L ಅಂದರೆ 1 ಪ್ಲಸ್ 3. ಇವಾಗ ಎಷ್ಟಾಯಿತು π ಟೈಮ್ಸ್ ಆಫ್ 1 ಟೈಮ್ಸ್ ಆಫ್ 1 ಪ್ಲಸ್ 3 ಅಂದರೆ 4 ಆಯ್ತದ. ಇವಾಗ ಅದೇ ಥರ ಇದು 4 ಟೈಮ್ಸ್ ಆಫ್ 1 4 ಟೈಮ್ಸ್ ಆಫ್ π ಅಂದರೆ 4π ಸ್ಕ್ವೇರ್ ಯೂನಿಟ್ಗಳು ಟೋಟಲ್ ಸರ್ಫೇಸ್ ಏರಿಯಾ ಆಯ್ತದ. ಅದೇ ಥರ ಇನ್ನೊಂದು ಕೊಟ್ಟಿರ್ತಾರೆ ಇಲ್ಲೇನಂತ ಕೊಟ್ಟವ್ರ, ಇದು ಬೇಸು ರೇಡಿಯಸ್ಸು 2 ಯೂನಿಟ್ಟು, ಸ್ಲ್ಯಾಂಟ್ ಹೈಟು 5 ಯೂನಿಟ್ ಅಂತ ಕೊಟ್ಟವ್ರ. ಇದು ಕೊಟ್ಟಿಲ್ಲ ಪರ್ಪೆಂಡಿಕ್ಯುಲರ್ ಹೈಟು. ರೇಡಿಯಸ್ 2 ಯೂನಿಟ್ಟು, ಸ್ಲ್ಯಾಂಟ್ ಹೈಟ್ 5 ಯೂನಿಟ್ ಆದಾಗ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಯಬೇಕು. ಇವಾಗ ಯಾವ ಥರ ಕಂಡುಹಿಡಿಯೋದು ಸರ್ಫೇಸ್ ಏರಿಯಾನ, ಇವಾಗಲೂ ಅದೇ ಥರ ಕಂಡುಹಿಡಿಯೋದು. ಸರ್ಫೇಸ್ ಏರಿಯಾ ಈಕ್ವಲ್ ಟು ಬೇಸ್ ಏರಿಯಾ πr², ಅದೇ ಥರ ಸ್ಲ್ಯಾಂಟ್ ಏರಿಯಾ πrL. ಇವಾಗ ಇದಾಯ್ತದೆ ಏನು, π ಟೈಮ್ಸ್ ಆಫ್ πr ಕಾಮನ್ ತೆಗೆದ್ರೆ r ಪ್ಲಸ್ L ಉಳಿತದ. ಇವಾಗ ಎಷ್ಟು ಉಳಿತದ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 2 ಯೂನಿಟ್ಟು ಟೈಮ್ಸ್ ಆಫ್ ಇದು ಬ್ರ್ಯಾಕೆಟಲ್ಲಿ ರೇಡಿಯಸ್ ಪ್ಲಸ್ ಸ್ಲ್ಯಾಂಟ್ ಹೈಟು 2 ಪ್ಲಸ್ 5. 2 ಪ್ಲಸ್ 5 ಅಂದರೆ 7. π ಟೈಮ್ಸ್ ಆಫ್ 2 ಟೈಮ್ಸ್ ಆಫ್ 7 ಅಂತ ಆಯ್ತದ. 2 7 14π ಸ್ಕ್ವೇರ್ ಯೂನಿಟ್ಗಳು ಈ ಕೋನ್ದು ಟೋಟಲ್ ಸರ್ಫೇಸ್ ಏರಿಯಾ ಆಯ್ತದ. ಅದೇ ಥರ ಇನ್ನೊಂದು ತೆಗೆದ್ರೆ ಇಲ್ಲಿ ಇನ್ನೊಂದು ಕೋನು, ಈ ಕೋನಲ್ಲಿ ಏನಂತ ಕೊಟ್ಟವ್ರ, ಇದರಲ್ಲಿ ರೇಡಿಯಸ್ನ 5 ಯೂನಿಟ್ಟು, ಇದ್ರದ್ದು ಸ್ಲ್ಯಾಂಟ್ ಹೈಟು 7 ಯೂನಿಟ್ ಅಂತ ಕೊಟ್ಟವ್ರ. ಇವಾಗಲೂ ಕಂಡುಹಿಡಿಬೇಕೆಷ್ಟು ಅಂತ. ಇವಾಗಲೂ ಅದೇ ಥರ ಸರ್ಫೇಸ್ ಏರಿಯಾ ಎಷ್ಟು, ಇದು ರೇಡಿಯಸ್ 5 ಯೂನಿಟ್ಟು, ಸ್ಲ್ಯಾಂಟ್ ಹೈಟು 7 ಯೂನಿಟ್ಟು. ಇವಾಗಲೂ ಸರ್ಫೇಸ್ ಏರಿಯಾ ಅಂದರೆ πr² ಪ್ಲಸ್ πrL ಅಂತ ಮಾಡಬೇಕು. ಇಲ್ಲಿ ಯಾವ್ದು ಕಾಮನ್ನು, πr ಕಾಮನ್ ತೆಗೆದ್ರೆ ರೇಡಿಯಸ್ ಅನ್ನೋದು ಉಳಿತದ, ಅಲ್ಲಿ πr ಕಾಮನ್ ತೆಗೆದ್ರೆ L ಅನ್ನೋದು ಉಳಿತದ. ಇವಾಗ π ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು, ಇಲ್ಲಿ ಟೈಮ್ಸ್ ಆಫ್ ರೇಡಿಯಸ್ ಪ್ಲಸ್ ಸ್ಲ್ಯಾಂಟ್ ಹೈಟ್ ಅಂದರೆ 5 ಪ್ಲಸ್ 7. 5 ಪ್ಲಸ್ 7 ಅಂದರೆ 12. ಇವಾಗ π ಟೈಮ್ಸ್ ಆಫ್ 5 ಟೈಮ್ಸ್ ಆಫ್ 12 ಆಯ್ತದ. 12 5 60 π ಸ್ಕ್ವೇರ್ ಯೂನಿಟ್ ಆಗಿರ್ತದೆ. ನೆಕ್ಸ್ಟು ಇದು ಮಾಡಬೇಕು ಯಾವುದು, ಇನ್ನೊಂದು ಇದರಲ್ಲಿ ಏನು ಕೊಟ್ಟಿರ್ತಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಬರೀ ಇದು ಕೊಟ್ಟಿರ್ತಾರೆ ಏನು, ರೇಡಿಯಸ್ಸು 3 ಯೂನಿಟ್ಟು, ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟು 4 ಯೂನಿಟ್ ಅಂತ. ಇವಾಗ ಈ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಹಿಂಗೂ ಸರ್ಫೇಸ್ ಏರಿಯಾ ಕಂಡುಹಿಡಿಬೇಕೆಷ್ಟು ಅಂತ. ರೇಡಿಯಸ್ 3 ಯೂನಿಟ್ಟು, ಪರ್ಪೆಂಡಿಕ್ಯುಲರ್ ಹೈಟು 4 ಯೂನಿಟ್ಟು. ಫಸ್ಟು ಸ್ಲ್ಯಾಂಟ್ ಹೈಟ್ ಎಷ್ಟು ಅಂತ ಕಂಡುಹಿಡಿಬೇಕು. ಇದೇನಾಗಿರ್ತದೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಆಗಿರ್ತದೆ. ಈ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ಇದು 3 ಇದು 4 ಇದ್ದಾಗ ಪೈಥಾಗೋರಿಯನ್ ಥಿಯರಮ್ ಉಪಯೋಗಿಸ್ಬೇಕು. 3² ಪ್ಲಸ್ 4² ಈಕ್ವಲ್ ಟು ಈ ಸ್ಲ್ಯಾಂಟ್ ಹೈಟ್ ಏನೋ ಹೈಪೋಟೆನ್ಯೂಸ್ ಅದು L² ಆಗಿರ್ತದೆ. 3² ಅಂದರೆ 3 3 9, 4² 4 4 16. ಅಲ್ಲಿಗೆ ಇದು 9 ಪ್ಲಸ್ 16 ಈಕ್ವಲ್ ಟು L² ಅಂತ ಆಯ್ತದ. 25 ಈಕ್ವಲ್ ಟು L², ಸ್ಕ್ವೇರ್ ಈ ಕಡೆ ಬಂದಾಗ ರೂಟ್ ಆಯ್ತದ. ರೂಟ್ 25 ಪ್ಲಸ್ ಆರ್ ಮೈನಸ್ ರೂಟ್ ಆಯ್ತದ. ಸೈಡ್ ಲೆಂತ್ ಯಾವಾಗಲೂ ಪಾಸಿಟಿವ್ ಇರಬೇಕು, ಹಂಗಾಗಿ ಸ್ಲ್ಯಾಂಟ್ ಹೈಟು 5 ಯೂನಿಟ್ ಆಯ್ತದ. ಇಲ್ಲಿ ಸ್ಲ್ಯಾಂಟ್ ಹೈಟ್ ಎಷ್ಟಾಯಿತು 5 ಯೂನಿಟ್ ಆಯಿತು. ಇವಾಗ ಸರ್ಫೇಸ್ ಏರಿಯಾ ಕಂಡುಹಿಡಿಯಬೇಕು. πr² ಪ್ಲಸ್ πrL ಅಂತ ಮಾಡಿ πr ಅನ್ನೋದನ್ನ ಕಾಮನ್ ತೆಗೆದ್ರೆ
ರೇಡಿಯಸ್ ಪ್ಲಸ್ ಸ್ಲ್ಯಾಂಟ್ ಹೈಟ್ ಬಂತು. ಇವಾಗ ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 3 ಯೂನಿಟ್ಟು. ಇವಾಗ ರೇಡಿಯಸ್ ಪ್ಲಸ್ ಸ್ಲ್ಯಾಂಟ್ ಹೈಟ್ ಅಂದರೆ 3 ಪ್ಲಸ್ 5 ಯೂನಿಟ್ ಆಯ್ತದ. 3 ಪ್ಲಸ್ 5 ಅಂದರೆ 8. ಪೈ ಟೈಮ್ಸ್ ಆಫ್ 3 ಟೈಮ್ಸ್ ಆಫ್ 8, 3 ಎಂಟ್ಲಿ 24, 24 ಪೈ ಸ್ಕ್ವೇರ್ ಯೂನಿಟ್ಗಳು. ಅದರದ್ದು ಸ್ಲ್ಯಾಂಟ್ ಹೈಟು. ಅದೇ ಥರ ಇನ್ನೊಂದು ಮಾಡಬೇಕು, ಅದೇ ಲೆಕ್ಕ. ಇಲ್ಲೂ ಅಷ್ಟೇ ಮಾಡೋದು ಅವರು. ಇದ್ರದ್ದು ಏನು ಕೊಟ್ಟಿರ್ತಾರೆ, ಇಲ್ಲಿ 5 ಯೂನಿಟ್ ಅಂತ ಕೊಟ್ಟಿರ್ತಾರೆ ಬೇಸ್ ರೇಡಿಯಸ್ಸು. ಅದೇ ಥರ ಪರ್ಪೆಂಡಿಕ್ಯುಲರ್ ಹೈಟು 10 ಯೂನಿಟ್ ಅಂತ ಕೊಟ್ಟವ್ರ. ಇಲ್ಲೂ ಸರ್ಫೇಸ್ ಏರಿಯಾ ಎಷ್ಟು ಅಂತ ಕಂಡುಹಿಡಿಬೇಕು. ರೇಡಿಯಸ್ 5 ಯೂನಿಟ್ಟು, ಇದು ಪರ್ಪೆಂಡಿಕ್ಯುಲರ್ ಹೈಟು 10 ಯೂನಿಟ್ಟು. ಇವಾಗ ಫಸ್ಟು ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಬೇಕು ಎಷ್ಟು ಅಂತ. ಸ್ಲ್ಯಾಂಟ್ ಹೈಟ್ ಕಂಡುಹಿಡಿಯೋದು ಹೆಂಗೆ ಅಂದರೆ ಇದು ಈ ಥರ ಇದು ಮಾಡೋದು. ಫಸ್ಟು ಇದ್ರದ್ದು ಪರ್ಪೆಂಡಿಕ್ಯುಲರ್ ಇದು ತಗೋಬೇಕು, ರೈಟ್ ಟ್ರಯಾಂಗಲ್ಲು. ಈ ರೈಟ್ ಟ್ರಯಾಂಗಲಲ್ಲಿ ಈ ಸೈಡ್ 5, ಈ ಸೈಡ್ 10 ಯೂನಿಟ್ಟು. ಎಲ್ಲಿ ಕಂಡುಹಿಡಿಬೇಕು, ಪೈಥಾಗೋರಿಯನ್ ಥಿಯರಮಲ್ಲಿ ಉಪಯೋಗಿಸಿ ಅದೇನು ಮಾಡಬೇಕು, 5 ಸ್ಕ್ವೇರ್ ಪ್ಲಸ್ 10 ಸ್ಕ್ವೇರ್ ಈಕ್ವಲ್ ಟು L ಸ್ಕ್ವೇರ್ ಅಂತ. 5 ಸ್ಕ್ವೇರ್ ಅಂದರೆ ಎಷ್ಟು, 5 ಟೈಮ್ಸ್ ಆಫ್ 5, 5 5ಲಿ 25. ಇವಾಗ ಇಲ್ಲಿ 10 ಸ್ಕ್ವೇರ್ ಅಂದರೆ 10 ಟೈಮ್ಸ್ ಆಫ್ 10, 10 10ಲಿ 100. ಇಲ್ಲಿ 25 ಪ್ಲಸ್ 100 ಈಕ್ವಲ್ ಟು L ಸ್ಕ್ವೇರ್ ಅಂತಾಯಿತು. 125 ಈಕ್ವಲ್ ಟು L ಸ್ಕ್ವೇರ್ ಅಂತಾಯಿತು. ಸ್ಕ್ವೇರ್ ಈ ಕಡೆ ಬಂದರೆ √125 ಈಕ್ವಲ್ ಟು L ಅಂತಾಯಿತು. ಇವಾಗ √125 ಅಂದರೆ ಎಷ್ಟು, ಅದನ್ನು ಡಿವೈಡ್ ಮಾಡಬೇಕು. 125ನ 5 25ಲಿ 5 5ಲಿ ಅಂತ ಡಿವೈಡ್ ಮಾಡ್ಬೋದು. 3 ಸತಿ 5ನ್ನು ಗುಣಿಸ್ದಾಗ ಆಗಿರ್ತದೆ. ಹಂಗಾಗಿ ಅದನ್ನೇನಂತ ಬರಿಬೋದು, 5 ಸ್ಕ್ವೇರ್ ಟೈಮ್ಸ್ ಆಫ್ 5 ಅಂತ ಬರಿಬೋದು. ಇದು √5 ಸ್ಕ್ವೇರ್ ಟೈಮ್ಸ್ ಆಫ್ 5 ಈಕ್ವಲ್ ಟು L. ಇದು ಸ್ಕ್ವೇರ್ ಈ ಕಡೆ ಬಂದಾಗ ಪ್ಲಸ್ ಆರ್ ಮೈನಸ್ ಅಂತ ಆಯ್ತದ. ಸೈಡು ಪ್ಲಸ್ ಇರ್ತದೆ ಯಾವಾಗಲೂ. 5 ಸ್ಕ್ವೇರ್ ಆಚೆ ಬಂದರೆ 5√5 ಈಕ್ವಲ್ ಟು L ಅಂತ ಆಯ್ತದ. ಇವಾಗ ಸರ್ಫೇಸ್ ಏರಿಯಾ ಯಾವ ಥರ ಕಂಡುಹಿಡಿಯೋದು, ಅದೇ ಥರ ಪೈ ಆರ್ ಸ್ಕ್ವೇರ್ ಪ್ಲಸ್ ಪೈ ಆರ್ L ಮಾಡಿ. ಇವಾಗ ಪೈ ಆರ್ ಕಾಮನ್ ತೆಗೆದ್ರೆ R ಪ್ಲಸ್ L ಉಳಿತದ. ಇದೆಷ್ಟಾಯ್ತದ, ಪೈ ಟೈಮ್ಸ್ ಆಫ್ ರೇಡಿಯಸ್ ಎಷ್ಟು 5 ಯೂನಿಟ್ಟು ಟೈಮ್ಸ್ ಆಫ್ 5 ಪ್ಲಸ್ 5√5 ಎಷ್ಟು, 5 ಪ್ಲಸ್ 5√5. ಇವಾಗ ಇದು ಮಾಡಿದ್ರೆ ಏನಾಯ್ತದ, 5 5ಲಿ 25. ಇಷ್ಟ 5 ರೂಟು ಮತ್ತು 5ನ ಮಿಕ್ಸ್ ಮಾಡೋಕ್ಕಾಗೋದಿಲ್ಲ. 25 ಪ್ಲಸ್ 25√5 ಹೋಲ್ ಪೈ ಟೈಮ್ಸ್ ಆಫ್ ಪೈ ಸ್ಕ್ವೇರ್ ಯೂನಿಟ್ಗಳಾಗಿರ್ತದೆ ಅದರದ್ದು ಒಂದು ಸರ್ಫೇಸ್ ಏರಿಯಾ. ಬಾಯ್.